ಐಪಿಎಲ್ ಪ್ರಪಂಚದ ಶ್ರೀಮಂತ ಲೀಗ್ ಅನ್ನೋದು ಇಡೀ ಕ್ರೀಡಾ ಜಗತ್ತಿಗೆ ಗೊತ್ತಿದೆ. 18 ಸೀಸನ್ಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದೆ. 10 ಫ್ರಾಂಚೈಸಿಗಳ ನಡುವಿನ ಈ ಪೈಪೋಟಿಯಲ್ಲಿ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಐಪಿಎಲ್ನಲ್ಲಿ ಸಕ್ಸಸ್ ಕಂಡವರು ಇದ್ದಾರೆ, ಮೇಡನ್ ಟ್ರೋಫಿಗಾಗಿ ಕಾಯ್ತಾ ಇರೋರು ಕೂಡ ಇದ್ದಾರೆ. ಈ ಪೈಕಿ ಸಕ್ಸಸ್ ಜರ್ನಿಯಲ್ಲಿ ಪಾಂಡ್ಯ ಬ್ರದರ್ಸ್ ಸಿಕ್ಕಾಪಟ್ಟೆ ಶೈನ್ ಆಗಿದ್ದಾರೆ. ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2008ರಿಂದ ಆರಂಭವಾದಂಥ ಐಪಿಎಲ್ ಸದ್ಯ 18 ಸೀಸನ್ಗಳನ್ನು ಕಂಪ್ಲೀಟ್ ಮಾಡಿದೆ. ಪ್ರಸ್ತುತ ಟೂರ್ನಿಯಲ್ಲಿ 10 ತಂಡಗಳು ಆಡ್ತಾ ಇವೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಪೈಕಿ 3 ತಂಡಗಳು ಇನ್ನೂ ಕೂಡ ತಮ್ಮ ಚೊಚ್ಚಲ ಗೆಲುವಿಗಾಗಿ ಕಾಯ್ತಾ ಇವೆ. 2025ರ ಸೀಸನ್ನಲ್ಲಿ RCB ಟೈಟಲ್ ಗೆಲ್ಲೋ ಮೂಲಕ ತಮ್ಮ 18 ವರ್ಷಗಳ ಕಬ್ಬರವನ್ನ ನೀಗಿಸಿಕೊಂಡಿದೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಪಂಜಾಬ್ ತಂಡಗಳು ಇನ್ನೂ ಕೂಡ ಒಂದೇ ಒಂದು ಕಪ್ಗಾಗಿ ಕಾಯ್ತಾ ಇವೆ. ಹಾಗೆ 2022ರಲ್ಲಿ ಐಪಿಎಲ್ಗೆ ಜಾಯ್ನ್ ಆದಂತ ಲಕ್ನೋ ಸೂಪರ್ ಜೈಂಟ್ಸ್ ಕೂಡ ಈವರೆಗೆ 4 ಸೀಸನ್ಗಳನ್ನು ಆಡಿದ್ರು ಅವರು ಕೂಡ ಕಪ್ ಗೆಲ್ಲೋಕ್ಕಾಗಿಲ್ಲ. ಬಟ್ ಮುಂಬೈ ಮತ್ತು ಚೆನ್ನೈ ತಂಡಗಳು ಯಶಸ್ವಿ ತಂಡಗಳು ಎನಿಸಿಕೊಂಡಿವೆ. ಇವರ ಜೊತೆಗೆ ಪಾಂಡ್ಯ ಬ್ರದರ್ಸ್ ಕೂಡ ಸಾಲು ಸಾಲು ಕಪ್ಗಳಿಗೆ ಮುತ್ತಿಕ್ಕಿದ್ದಾರೆ. 11 ವರ್ಷಗಳಲ್ಲಿ 9 ಪ್ರಶಸ್ತಿಗಳನ್ನ ಗೆದ್ದ ಹಾರ್ದಿಕ್ ಅಂಡ್ ಕೃನಾಲ್. ಈ ಸೀಸನ್ ಅಲ್ಲಿ RCB ಪರ ಫೈನಲ್ ಪಂದ್ಯದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ ಕೃನಾಲ್ ಪಾಂಡ್ಯ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿದ್ರು. ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಫೈನಲ್ ಪಂದ್ಯಗಳಲ್ಲಿ 2 ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ. 2017ರ ಸೀಸನ್ ಅಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರ ಆಡುವ ವೇಳೆ ಮೊದಲ ಬಾರಿಗೆ RPS ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಕೃನಾಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು. ಅಲ್ಲದೆ ಕಳೆದ 11 ವರ್ಷಗಳ ಐಪಿಎಲ್ ಜರ್ನಿಯಲ್ಲಿ ಪಾಂಡ್ಯ ಬ್ರದರ್ಸ್ 9 ಐಪಿಎಲ್ ಟ್ರೋಫಿಗಳನ್ನು ಗೆದ್ದಿದ್ದಾರೆ. 4 ಬಾರಿ ಕೃನಾಲ್, 5 ಬಾರಿ ಹಾರ್ದಿಕ್ ಚಾಂಪಿಯನ್ಸ್. ಐಪಿಎಲ್ನಲ್ಲಿ ಕಳೆದ 11 ವರ್ಷಗಳಲ್ಲಿ ಕೃನಾಲ್ ಪಾಂಡ್ಯ 4 ಬಾರಿ ಚಾಂಪಿಯನ್ ಆಗಿದ್ರೆ ಹಾರ್ದಿಕ್ ಪಾಂಡ್ಯ 5 ಬಾರಿ ಟೈಟಲ್ ಗೆದ್ದ ತಂಡದಲ್ಲಿದ್ದಾರೆ. ಕೃನಾಲ್ ಪಾಂಡ್ಯ ಅವರ ಐಪಿಎಲ್ ಪ್ರಯಾಣ 2016ರಲ್ಲಿ ಮುಂಬೈ ಇಂಡಿಯನ್ಸ್ ಪರ ಶುರುವಾಯಿತು. 2017, 2019 ಹಾಗೆ 2020ರ ಸೀಸನ್ಗಳಲ್ಲಿ ಆ ಫ್ರಾಂಚೈಸಿಗಾಗಿ 3 ಪ್ರಶಸ್ತಿಗಳನ್ನು ಗೆದ್ರು. ಇದೀಗ RCB ಪರವಾಗಿ ತಮ್ಮ 4ನೇ ಐಪಿಎಲ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಇವರ ಸೋದರರೇ ಆಗಿರುವಂತ ಹಾರ್ದಿಕ್ ಪಾಂಡ್ಯ ಅವರು 2015ರಲ್ಲಿ ಮುಂಬೈ ಇಂಡಿಯನ್ಸ್ ಪರ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ರು. ಆ ಬಳಿಕ 2015, 2017, 2019 ಹಾಗೆ 2020ರ ಸೀಸನ್ಗಳಲ್ಲಿ ಅದೇ ಫ್ರಾಂಚೈಸಿಗಾಗಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡ್ರು. ಆನಂತರ 2022ರಲ್ಲಿ ಗುಜರಾತ್ ಟೈಟನ್ಸ್ ತಂಡದ ನಾಯಕನಾಗಿ ತಮ್ಮ 5ನೇ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ್ರು. ಈ ಮೂಲಕ ಪಾಂಡ್ಯ ಸಹೋದರರು ಒಟ್ಟಿಗೆ 9 ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇನ್ನು ಆಟಗಾರರಾಗಿ ಅತಿ ಹೆಚ್ಚು ಐಪಿಎಲ್ ಪ್ರಶಸ್ತಿಗಳನ್ನ ಗೆದ್ದಂತ ಆಟಗಾರರ ಬಗ್ಗೆ ನೋಡೋದಾದ್ರೆ ರೋಹಿತ್ ಶರ್ಮಾ 6 ಸಲ ಗೆದ್ದಿದ್ದಾರೆ. ಡೆಕ್ಕನ್ ಚಾರ್ಜರ್ಸ್ ಹಾಗೆ ಮುಂಬೈ ಸೇರಿ ಒಟ್ಟು 6 ಸಲ ಚಾಂಪಿಯನ್ ಆಗಿದ್ದಾರೆ. ಇನ್ನು ಅಂಬಾಟಿ ರಾಯುಡು ಕೂಡ ಮುಂಬೈ ಮತ್ತು CSK ಪರ 6 ಬಾರಿ ಟೈಟಲ್ ಗೆದ್ದಿದ್ದಾರೆ. MS ಧೋನಿ CSK ಪರ 5 ಟ್ರೋಫಿಗಳನ್ನ ಮುತ್ತಿಕ್ಕಿದ್ದಾರೆ. ಕಿರಣ್ ಪೊಲಾರ್ಡ್ 5 ಸಲ ಮುಂಬೈ ಇಂಡಿಯನ್ಸ್ ಪರವಾಗಿ, ಹಾರ್ದಿಕ್ ಪಾಂಡ್ಯ 5 ಸಲ ಮುಂಬೈ ಹಾಗೆ ಗುಜರಾತ್ ಸೇರಿ 5 ಸಲ ಹಾರ್ದಿಕ್ ಪಾಂಡ್ಯ ಕಪ್ಗೆ ಮುತ್ತಿಕ್ಕಿದ್ದಾರೆ. ಈ ಮೂಲಕ ಟಾಪ್ 5ರ ಲಿಸ್ಟ್ನಲ್ಲಿದ್ದಾರೆ. ಒಟ್ನಲ್ಲಿ ಪಾಂಡ್ಯ ಬ್ರದರ್ಸ್ ಆನ್ ಫೀಲ್ಡ್ ಹಾಗೆ ಆಫ್ ಫೀಲ್ಡ್ 2 ಕಡೆ ಕೂಡ ಸುದ್ದಿಯಲ್ಲಿದ್ದು ಪ್ರಶಸ್ತಿ ಬೇಟೆಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ನಮಸ್ಕಾರ.